ಹಾಯ್ ಫ್ರೆಂಡ್ಸ್, 17ನೇ ಶತಮಾನದ ಕೊನೆಯಲ್ಲಿ ವೆಂಕಟರಮಣ ದೇವಸ್ಥಾನವು ಹಳೆಯ ಕೋಟೆಯ ಬಳಿ ಇದೆ. ಒಮ್ಮೆ ಮೈಸೂರು ಒಡೆಯರ್ ರಾಜಮನೆತನದ ನಿವಾಸದ ಪಕ್ಕದಲ್ಲಿದೆ ಮತ್ತು ನಂತರ ಮೈಸೂರಿನ ಆಡಳಿತಾಗಾರ ಟಿಪ್ಪು ಸುಲ್ತಾನನ ಅರಮನೆಯಾಯಿತು. ಇದು ಬೆಂಗಳೂರಿನಲ್ಲಿರುವ ಅತ್ಯಂತ ಹಳೆಯ ದೇವಾಲಯವಾಗಿದ್ದು, ಇದನ್ನು ಮೈಸೂರು ಒಡೆಯರ್ ಅವರು ನಿರ್ಮಿಸಿದ್ದಾರೆ. ಇದು ಟಿಪ್ಪು ಅರಮನೆಯ ಪಕ್ಕದಲ್ಲಿದೆ. ಈ ದೇವಾಲಯಕ್ಕೆ 700ಕ್ಕೂ ಹೆಚ್ಚು ಜನರು ಭೇಟಿ ನೀಡುತ್ತಾರೆ. ದೇವಾಲಯವು ಗರ್ಭಗೃಹವನ್ನು ಒಳಗೊಂಡಿದೆ. ಇದು ಕೇಂದ್ರ ಸಭಾಂಗಣಕ್ಕೆ ಮುಖಮಂಟಪದಿಂದ ಸಂಪರ್ಕ ಹೊಂದಿದೆ. ಗರ್ಭಗುಡಿ ಮತ್ತು ಮುಖಮಂಟಪದ ಗೋಡೆಗಳು ಸರಳವಾಗಿದೆ, ಆದರೆ ತಳದಲ್ಲಿ ಪ್ರೈಸ್ನಲ್ಲಿರುವ ದೇವತಾ ಶಿಲ್ಪಗಳ ಸಾಲು. ನಮೋ ವೆಂಕಟೇಶಾಯ. ನಮೋ ವೆಂಕಟೇಶಾಯ. ನಮೋ ವೆಂಕಟೇಶಾಯ. ಒಟ್ಟಾರೆಯಾಗಿ ದೇವಾಲಯವು ಸಾಧಾರಣವಾದ ಅಲಂಕಾರಿಕ ಕೆಲಸವನ್ನು ಹೊರಸೂಸುತ್ತದೆ ಮತ್ತು ಮೈಸೂರಿನ ಅರಮನೆ ಸಂಕೀರ್ಣದೊಳಗಿನ ದೇವಾಲಯಗಳಲ್ಲಿ ಬಳಸುವ ಸಾಮಾನ್ಯ ಯೋಜನೆಯನ್ನು ಅನುಸರಿಸುತ್ತದೆ. ಹಾಲ್ ಸೀಲಿಂಗ್ ಎಲ್ಲ 4 ದಿಕ್ಕುಗಳ ಓಂ ಗೋವಿಂದಾಯ ನಮಃ. ಲ್ಲಿ ಯಾಲೀಸ್ ಜೊತೆ ಪರ್ಯಾಯವಾಗಿ ಕೋಲೋನೆಟ್ಗಳ ಸಮೂಹಗಳನ್ನು ಹೊಂದಿರುವ ಕಂಬಗಳಿಂದ ಬೆಂಬಲಿಸುತ್ತದೆ. ಇದು ಪ್ರತಿಯೊಂದು ಕೇಂದ್ರ ಕಾಲಂನಲ್ಲಿ ಕಾಣಿಸಿಕೊಳ್ಳುತ್ತದೆ. ಇಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವೆಂದರೆ ವೈಕುಂಠ ಏಕಾದಶಿ. ಸಾವಿರಾರು ಭಕ್ತರು ದೇವಾಲಯಕ್ಕೆ ಸೇರುತ್ತಾರೆ. ಈ ದೇವಾಲಯವು ರಿಡಲ್ ಆಫ್ ದಿ 7 ಸ್ಟೋನ್ ಪುಸ್ತಕದಲ್ಲಿ ನಿಧಿ ಭೇಟಿಯ ಸನ್ನಿವೇಶವನ್ನು ಒದಗಿಸಿದೆ. ಬೆಂಗಳೂರಿನ ಕೋಟೆ ವೆಂಕಟರಮಣ ದೇವಸ್ಥಾನದ ಗರ್ಭಗುಡಿಗೆ ಹೋಗುವ ಅಲಂಕೃತ ಮಂಟಪ ಮಧ್ಯ ಯಾಲಿ ಕಂಬಗಳು ಮಂಟಪದ ಚಾವಣಿಯನ್ನು ಬೆಂಬಲಿಸುತ್ತವೆ. ಬೆಂಗಳೂರಿನ ಕೋಟೆ ವೆಂಕಟರಮಣ ದೇವಸ್ಥಾನದ ಮಂಟಪದೊಳಗಿನ ಯಾಲಿ ಕಂಬದ ಮುಚ್ಚುಮರೆ ಬೆಂಗಳೂರಿನ ಕೋಟೆ ವೆಂಕಟರಮಣ ದೇವಸ್ಥಾನದಲ್ಲಿರುವ ಶಿಖರ. ನಮೋ ವೆಂಕಟೇಶಾಯ. ನಮೋ ವೆಂಕಟೇಶಾಯ.
नमो वेङ्कटेश ॐ गोविन्दाय नमः ॐ गोविन्दाय नमः ॐ गोविन्दाय नमः ॐ